ಅಣ್ಣ ಯಾಕ ಗುಡಿ ಕಡೆ ಬಾ ಅಂತ ಹೇಳಿ ಕಳ್ಸಿಕಂತ. ಹೌದಪ್ಪ, ಸ್ವಲ್ಪ ಕೆಲ್ಸ ಇತ್ತು, ಬಾ. ಅಲ್ಲಿ ಮನ್ಯಾಗ ಎಲ್ಲಾರು ಹೆಣ್ಮಕ್ಳು ಇರ್ತಾರ, ಮಾತಾಡವಲ್ಲ ಅವು, ಇಲ್ಲಿ ಕುಂದ್ರಸು. ಅಣ್ಣ ಏನಪ್ಪ ಹೇಳ. ಈಗ ನಿನ್ನಂತ ಹೊಲ ಮಾರಿ ಹೌದು ವೇಸ್ಟ್ ಆಗ್ಯದ, ವೇಸ್ಟ್ ಆಗ್ಯದಲ್ಲ, ರೊಕ್ಕ ಬಂದಾವ. ಈಗ ನೋಡಪ್ಪ, 1000 ವರ್ಷ ಇದ್ರೆ 1000 ತಪ್ಪಂಗಿಲ್ಲ, 100 ವರ್ಷ ಇದ್ರೆ ಬೇರೆ ಆಗತ್ತಪ್ಪಂಗಿಲ್ಲ. ಹೌದಣ್ಣ, ನಾವೇನ್ ಬೇರೆ ಆಗ್ಬೇಕಂತ ಇದ್ದಿಲ್ಲ, ನನ್ಗ ನಿನಗೆ ಏನು ಬಂದಿಲ್ಲ. ಈಗ ಹೆಣ್ಮಕ್ಳು ಕಿರಿಕಿರಿ ಸಾಕಾಗ್ಬಿಟ್ಟದು. ನಾನು ಕೇಳಿನಿ ಮಾತಾಡೋದು, ನಿನ್ನ ಹೆಂಡತಿ ಮಾತಾಡೋದು ಕೇಳಿನಿ, ನನ್ನ ಹೆಂಡತಿ ಮಾತಾಡೋದು ಕೇಳಿನಿ. ಕೂದ್ಲು ಹಿಡಿದು ಜಗಳ ಆಡ್ತಾರ, ಏನ್ ಮಾಡಬೇಕು? ಉಪವಾಸ ಇದ್ರೂ ಉಪದ್ರ ಇರಬಾರ್ದಂತ. ನಾನು ಮತ್ತೆ ಏಟಕಾಲ ಸಣ್ಣವನು, ನಾನು ಹೆಂಗ ಅನ್ಲಪ್ಪ ಅಂತ ಸುಮ್ಮನಿದ್ದೆ. ನೆನ ಬಾಯಿಲೆ ಬರ್ಲ ಅಂತ ನಾನು ಕಾಯ್ಕೊಂಡ್ ಕುಂತಿದ್ದೆ ಅಣ್ಣ. ಇಲ್ಲ, ನನಗೂ ಅರ್ಥ ಆಗ್ತದಪ್ಪ. ಅದಕ್ಕಾಗಿ ಈಗ ಏನ್ ಮಾಡಾನು, ಈಗ ರೊಕ್ಕಂತ ಬಂದಾವ, ನಂದು ಅಷ್ಟಿಷ್ಟು ಸಾಲ ಮಾಡಿ ನೆನಪು. ಮತ್ತೆ ನಿಂದು ಏನೈತಪ್ಪ ಅಂದ್ರೆ ಸಾಲ ಮಾಡಿದ್ ಹೇಳ್ಬಿಡು, ಕಡೆ ಭಾಗ ಮಾಡ್ಬಿಡು, ಆರಾಮು ಹಿಂಗೆ ಪ್ರೇಮ ಸಂಗಟ ಭಾಗ ಮಾಡ್ಕೊಂತೀನಿ ನಾನು. ಸರಿ ಅಣ್ಣ, ಮತ್ತೆ ಅಂದಾಜು ಸಾಲ ಎಷ್ಟಾಗಿದೆ ನಿಮ್ದು? ನಂದಪ್ಪ ಏನಿಲ್ಲ ನೋಡಪ್ಪ, ಅದು ಇದು ಎಲ್ಲ ನಾನು ಲೆಕ್ಕ ಮಾಡಿ ನಿನ್ನೆ ರಾತ್ರಿ ಕುಂತ್ಕೊಂಡು 6 ಲಕ್ಷ ರೂಪಾಯಿ ಆಗಿದೆ. ಮತ್ತೆ ನಿಂದ ಏನನ್ನ ಇತ್ತಪ್ಪ ಅಂತಂದ್ರೆ ಕಡೆ ಕೇಳ್ಬಿಡು. ಜನ ನಂದು ಏನಿಲ್ಲಪ್ಪ, ಅದ ನನ್ನ ಹೆಂಡತಿಗೆ ಅವಾಗ ಸ್ವಲ್ಪ ಆರಾಮಿದ್ದಿಲ್ಲಲ್ಲ, ಅದು ಆಪರೇಷನ್ ಆಯ್ತಲ್ಲ ಟಂಕುದು, ಅವಾಗ ಒಂದು 2 ಆಗ್ಯದ ನೋಡು. ಬಡ್ಡಿ ಗಂಟ ಅಂತಂದ್ರೆ ಒಂದ್ 2 ಲಕ್ಷ ರೂಪಾಯಿ ಅದಪ್ಪ. ಇದು ಸುಳ್ಳ ಕೇಳಂದ್ ನಾನು ದೇವ್ರ ಮುಂದೆ ಕೂದಿನಪ್ಪ. ಆಯ್ತಪ್ಪ, ನಿಂದ 2 ಲಕ್ಷ ಅದ, ನಂದೊಂದು 6 ಲಕ್ಷ. ಮತ್ತೆ ಅಪ್ಪಂದೊಂದು ಬಗೆಹರಿಸ್ಬಿಡಪ್ಪ. ಇಲ್ಲ, ಅದು ಹಳೆ ಸಾಲ ಓಟ್ ಕೊಟ್ಟ ಕಡೆ ತಂಡ್ಯಾರ ಬಿಡಮ್, ಅದನ್ನು ಕಟ್ಟಿಬಿಡಮ್ಮ, ಎಲ್ಲ ಕಟ್ಟಿಬಿಡಮ್ಮ. ನಾಳೆಗೆ ಏನಪ್ಪ, ನಾನಂತೂ ಯಾರನ್ನು ಕರೆಯಂಗಿಲ್ಲ, ನೀನೇ ನಿನಗ್ ಬೇಕಿದ್ದವ್ರು ಯಾರನ್ನ ಕರ್ಕೊಂಡ್ ಬರ್ತಿ ಕರ್ಕೊಂಬ. ಸರಿ, ಕೂತ್ಕೊಂಡು ಕೇಸಿ ಮಾತಾಡ್ಬಿಡಮ್ಮ. ಕೂತ್ಕೊಂಡು ಮಾತಾಡ. ಸರಿ ಅಣ್ಣ, 4 ಮಂದಿ ಬುದ್ಧಿವಂತರ ಕರ್ಕೊಂಡ್ ಬರ್ತನೆ, ಮತ್ತೆ ಅವ್ರ ಎದುರಿಗೆ ಆಗ್ಬಿಡ್ಲಿ. ಆಯ್ತಪ್ಪ, ಮಾತಾಡ. ರೈಟ್ ಅಣ್ಣ. ಅಂದ್ರೆ ಈಗ ತಿರರಿದ್ದೆ ಇಲ್ಲ ನೀಗ, ಬಾಪ ಬಾ, ಕರ್ಕೊಂಡ್ ಬಂದ್ಬಿಡ್ತ. ಗೌಡ ನಮಸ್ಕಾರ. ಏನಿಲ್ಲ ರಾಮ, ಬಂದಿಲ್ಲ ಯಾಕ? ಏನಿಲ್ಲ ಗೌಡ, ಇವತ್ ಮುಂಜಾನೆ ನಮ್ಮ ಅಣ್ಣ ಕರೆ ಕಳಿಸಿದ, ಹೆಣ್ಮಕ್ಳದು ಮನ್ಯಾಗ ನಡೆಯವಲ್ದು ಒಬ್ರಿಗೊಬ್ರಿಗೆ. ಅದಕ್ಕ ಸುಮ್ಮನೆ ಬೇಸಿದ್ದಾಗ ಬ್ಯಾರೆ ಆಗಿಬಿಡ ಅನ್ನಕೈತನ. ಅದಕ್ಕ ಮೊನ್ನೆ ಹೊಲ ಮಾರಿದ್ವಲ್ಲಪ್ಪ, ಅದು 3 ಎಕರೆ. ಅದ್ರದ್ದು ರಿಜಿಸ್ಟ್ರೇಷನ್ ಆಯ್ತಪ್ಪ ಗೌಡ, ನೀನ್ ಆಗ್ಯದಪ್ಪ. ಅದ್ರದ್ದು ರೊಕ್ಕ ಬಂದವ. ಅದಕ್ಕ ಮತ್ತೆ ಏನನ್ ಸಾಲ ಸಂಬಂಧಿದ್ದು ಕಟ್ಕೊಂಡು ಮತ್ತೆ ಬೇಸಿದ್ದಾಗ ಬ್ಯಾರೆ ಆಗಿಬಿಡ ಅನ್ನಕೈತನಪ್ಪ. ಸ್ವಲ್ಪ ಬಂದು ನ್ಯಾಯ ಬಗೆಹರಿಸ್ಬೇಕಪ್ಪ. ಅವತ್ತಿಗೆ ಇವತ್ತಿಗೆ ನಾನು ಯಾವ್ದಕ್ಕಾಗ್ಲಿ ಒಳ್ಳೇದಕ್ಕೆ ಕೆಟ್ಟದಕ್ಕೆ ನೀನಿದ್ದೆ ಪಾಪ ಊರಾಗ. ಅದಕ್ಕ ಮತ್ತೆ ಎಲ್ಲಾ ಸಾಲ ಗಿಲ್ಲ ಎಲ್ಲಾ ಹಂಚ್ಕೊಂಡ್ಬಿಡ್ತಾರ ನೀಗ? ಹಂಚ್ಕೊಂಡ್ಬಿಡ್ತಾವ ಗೌಡ. ಅದೇ ನಮ್ಮ ಅಣ್ಣಂದು 6 ಲಕ್ಷ ಆದಂತ, ಮತ್ತೆ ನಂದೊಂದು 2 ಲಕ್ಷ ಆದಂತ ಹೇಳಿನಪ್ಪ. ಮತ್ತೆ ಅದಕ್ಕ ಬಗೆಹರಿಸ್ಬಿಡಪ್ ಗೌಡ, ಬಂದು ಬರದ್ ಕೊಟ್ಟು ಬಿಡ್ಸ. ಅಲ್ಲೇ ನಿಮ್ದು ಎಷ್ಟದ? 2 ಲಕ್ಷ ಅದ? 2 ಲಕ್ಷ ಅದಪ್ಪ. ಅದು ಹೆಂಡತಿಗೆ ಆರಾಮಿಲ್ದಾಗ ಮಾಡಿದ್ದೆ. ನಿಮ್ಮ ಅಣ್ಣಂದ್ ಎಷ್ಟದ? 6 ಲಕ್ಷ ಅಂತ ಹೇಳಕೈತಿ. ಅಲ್ಲಲ್ಲಿ ತಟ್ಟ ದನಕಾಯ ಜಾಗ ಏನಿದ್ದಲ್ಲ ಏನೇನು 2 ಲಕ್ಷ ರೂಪಾಯಿ ಸಾಲ ಅಂತ ಹೆಂಗ್ ಹೇಳಿದ್ದೀರಿ ಅಂತೀನಿ. ಈಗ ಹೆಂಗಿದ್ರ ಹೊಲ ಮಾರಿದ್ದಿ, ರೊಕ್ಕ ಬಂದವ. ನಿಮ್ಮಣ್ಣ ನೋಡಿದ್ರೆ 6 ಲಕ್ಷ ಅಂತ ಹೇಳ್ತಾನ, ನೀನು 2 ಲಕ್ಷ ಅಂತ ಅಂದ್ರ 6 ಲಕ್ಷ ಅಂತ ಹೇಳ್ಬೇಕ್ರೆ ಏನೇನು ಏನಪ್ಪ ಗೌಡ, ಈಗ ಅಣ್ಣ ತಮ್ಮರು ಕುಂತು ಮಾತಾಡಿ ಹೇಳಿ ಬಂದ್ಬಿಟ್ಟಿವಿ. ನಂದ್ 2 ಆದ ಅಂತ ಹೇಳಿಬಿಟ್ನಪ್ಪ ಆಳಾಗ. ಈಗೇನ್ ರೊಕ್ಕ ಮುಂದೆ ಕೊಡ್ತಾನ ನಿಮ್ಮಣ್ಣನ? ನಿಮ್ಮಣ್ಣನ 6 ಲಕ್ಷ ಮಾಡಿದಂಗನ ಅದನ್ನು ಸುಳ್ಳು ಹೇಳಿರ್ತಾನ ನಿನಗ. ಮತ್ತೆ ಹೆಂಗ್ ಮಾಡಪ್ಪ ಈಗ? ನೀನು 6 ಲಕ್ಷ ಅಂತ ಹೇಳ್ಬೇಕ್ರೆ ಕೊಡಿ. ಅಲ್ಲಪ್ಪ ಮತ್ತೆ ಹೇಳ್ಬಿಟ್ಟಿ ನಾವು ಮಾರ. ಈಗೇನಾಗದ? ನಾನು ಹೇಳ್ತೀನಿ, ನೆನಪೋಗ್ಯದಪ್ಪ, ನಾನು ಇಷ್ಟು ಕೊಟ್ಟಿನಿ ಗೌಡ್ನಲ್ಲಿ ಅಂತ ಹೇಳ. ಹಂಗಾರ ನೀನ್ ಹೇಳ್ತಪ್ಪ? ನಾನು ಹೇಳ್ತೇನೆ, ನಾನು ಅಂತ ಹೇಳಿ 4 ಲಕ್ಷ ರೂಪಾಯಿ. ಅವೇ 4 ಲಕ್ಷ ರೂಪಾಯಿ ನೀ ಬೇರೆ ಆದ ಮೇಲೆ ಬಡ್ಡಿ ಕೊಟ್ಟೆ ಅಂದ್ರ ನೀನು ಆರಾಮ್ ಇರ್ತಿದ್ರೆ. ನನಗೆ ಕೊಡ ಬಡ್ಡಿ, ಮತ್ತೆ ಬೇರೆ ಕೊಡಬೇಡ. ನಿನಗೆ 2 ಬಡ್ಡಿ ಕೊಡ್ತೇನೆ ನಾನು, ಬೇರೆ 3 ಬಡ್ಡಿ ಕೊಡ್ತೀನಿ, 1 ಬಡ್ಡಿ ನಾ ತಿಂತೀನಿ. ಆಯ್ತಪ್ಪ ಕೂಡ, ಆಯ್ತಪ್ಪ. ಇಷ್ಟು ಸಹಾಯ ಮಾಡ್ತಂದ್ರೆ ಇನ್ನೇನು? 4 ಲಕ್ಷ ಯಾರಿಗುಂಟು ಯಾರಿಗಿಲ್ಲ. ಈಗ ಬೇರೆ ಆದ್ಮೇಲೆ ಮಂಡ್ಯನ ಕೊಡ್ತಾರ ಅನಪ್ಪ. ಏನ್ ಕೊಡ್ತಾನ ಮತ್ತೆ? ಯಪ್ಪ ಅದಕ್ಕ ನಾನ್ ನಿಮ್ಮಲ್ಲಿ ಬರ್ತಪ್ಪ. ಯಪ್ಪ ಹೇಳ್ತಾನೆ, 4 ಲಕ್ಷ ನಾನೇ ಇಷ್ಟು ಕೊಟ್ಟಿನಿ ಅವನು ಪೇಮೆಂಟ್ ಅಂತ ಹೇಳ್ತಾನೆ. ಆಯ್ತಪ್ಪ, ನಮ್ಮಪ್ಪ ದೇವರ ಯಪ್ಪ. ನಾವು ಬಾ ನೋಡಪ್ಪ ದೈವ, ಇದ್ರಾಗ 18 ಲಕ್ಷ ಅಪ್ಪ. 18 ಲಕ್ಷ ಇದ್ರೆ ನಂದು 6 ಲಕ್ಷ ರೂಪಾಯಿ ನನ್ ಬಾಕಿ. ನಮ್ ತಮ್ಮಂದು 2 ಲಕ್ಷ ರೂಪಾಯಿ, ನಮ್ಮ ಅಪ್ಪಂದು ಒಂದು 6 ಲಕ್ಷ ರೂಪಾಯಿ ಹಳೆ ಬಾಕಿ ಅದಪ್ಪ. ಅದಕ್ಕೂ ಕೊಡ್ತದ. ಉಳಿಕೆದ್ರಕ್ಕ ಮತ್ತೆ ಭಾಗ ಮಾಡ್ಕೊಂತಪ್ಪ. ಈಗ ಸಾಲದ್ದು ಏನಪ್ಪ ಅಂದ್ರೆ ನೀವು ಎಲ್ಲರಿಗೆ ನಮ್ ಮಾಡಿದ್ವಿ ಸಾಲ. ಈಗ ನಿಂದ 6 ಲಕ್ಷ ಐತೆ, ಐತಂದ 2 ಲಕ್ಷ. 2 ಲಕ್ಷ ತಡಿಪೋಯಪ್ಪ, ಸ್ವಲ್ಪ ತಡಿ. ನನಗ ನೆನಪು ಹೋಗ್ಬಿಟ್ಟದ ಅಣ್ಣ. ಇನ್ನ 4 ಲಕ್ಷ ಅದ, ನಂದು 6 ಅದ. ಅಲ್ಲಪ್ಪ, ಇವತ್ತು ಮುಂಜಾನೆ ಕುಂತು ನಿನ್ನ ಕರೆಸಿ ಮಾತಾಡಲ್ಲ? ಹೌದಾ, ಮಾತಾಡಿದೆ. ನನಗ ಜಾಸ್ತಿ ಹೋಗ್ಬಿಟ್ಟದ, ಬೆಂಕಿ ಹಚ್ಚದ. ನನಗ ಆಮ್ಯಾಗ ಜಾಸ್ತಿ ಬಂತು. ಅದ್ರ ಸಲುವಾಗಿ ಈಗ ಗೌಡ್ನ ಬೇಕಾದ ಮ್ಯಾಗ ನನಗೆಲ್ಲ ಊಟ ಜಾಸ್ತಿ ಹೋಗದೇನ 20 ರೂಪಾಯ? ಅಲ್ಲ, ನಾ ಇಲ್ಲಿ ಗೌಡ್ನಲ್ಲೇ ತಂದಿನಿ. ಕೇಳಿ ಇತ್ರ ಇಸ್ಕೊಟ್ಟನ. ನಾನೇನು ಸುಳ್ಳು ನಾನು ಅಂದ್ರ? ಅಲ್ಲ, ನಾನು ಕೇಳಿದ ಸುಳ್ಳು. ಮುಂಜಾನೆ ಕೇಳಿದಾರ ಮರ ನಿನಗ? ಅರೆ ಮತ್ತೆ ಅಲ್ಲ, ನಾನು ಸುಳ್ಳು ಅಲ್ಲ. ನಾನು ಇಷ್ಟು ಕೊಟ್ಟಿನಪ್ಪ. ಮತ್ತೆ ಗೌಡ ಕರೆಕ್ಟು. ನಾನ್ ಮುಂಜಾನೆ ನಮ್ ತಮ್ಮನ ಕರ್ನಪ್ಪ,
ಕರ್ದ ಕೇಸಿ ನೋಡಪ್ಪ ನಿನ್ ಸಾಲ ಎಷ್ಟದ ಹೇಳು, ನಂದಂತ 6 ಲಕ್ಷ ಅದ ಅಂತ ಹೇಳಿ ನಾನು, ನಿಂದ ಎಷ್ಟದಪ್ಪ ಅಂತ ಹೇಳಿ ಬಡ್ಡಿ ಗಂಟೆ 2 ಲಕ್ಷ ರೂಪಾಯಿ ಆಗಪ್ಪ ಅಂತ ಹೇಳಿ ಹೇಳಿ. ಇಲ್ಲಪ್ಪ 4 ಲಕ್ಷ ರೂಪಾಯಿ ನಾ ಇಷ್ಟು ಕೊಟ್ಟು ಯಾರಿಗೆ ಕೊಡ್ಬೇಕಂತ ಮಾಡಿ 4 ಗಂಟೆ ಇಲ್ಲಪ್ಪ ಜಾಸ್ತಿ ಹೋಗ್ಬಿಡದ. ಮತ್ತೆ ಇಲ್ಲಿ ಕೊಟ್ಟದ್ ಸುಳ್ಳು ಹೇಳ್ತಾನ ಏನತ್ತ? ಮತ್ತೆ ಅಂದ್ರೆ ನೀನ್ ಹೇಳಿದ್ದ 6 ಲಕ್ಷ ನೀನೇನು ಕರೆಕ್ಟ್ ಮತ್ತೆ ಸುಳ್ಳು ಹಾಕಿ ಹೇಳಿರ್ಬಾರ್ದು. ನಾನೇನೋ ಒಂದು ಮಾತಲ್ಲ ಆಡಿ ನಾನು ಸುಳ್ಳು ಹೇಳಿನ ಮತ್ತೆ ಯಾರು ನಾನು ಆಡಿದ್ದೇನೆ ಏನೇ ಇಲ್ಲಿ ನಾನು ಇಷ್ಟು ಕೊಟ್ಟವ ಅಲ್ಲ ಮತ್ತೆ ಸಾಕ್ಷಿ ಇಸ್ಕೊಟ್ಟಂತಾನೆ ಈಗ ಬಂದಲ್ಲಪ್ಪ, ಮತ್ತೆ ನಾನು ಸುಳ್ಳು ಹೇಳಂಗಿದ್ದೆ. ಮುಂದೆ 2 ಲಕ್ಷ ಅಂದಿರಲ್ಲ. ಅಲ್ಲ ಅಂದಿರ ನಮಗೆ ಜಾಸ್ತಿ ಆಗ್ಯದ ಅಂದ್ರೆ ನಾ ಏನ್ ಸುಳ್ಳು ಹಾಕ್ನ ಈಗ ಗೌಡನಿಗೆ ಹೇಳಕಚ್ಚಿ ನಾನು ಸುಳ್ಳು ಅಂದ್ರೆ ಯಾಕೆ ಸುಳ್ಳು ಹೇಳಿರಬಾರ್ದು? ಯಾಕೆ ಸುಳ್ಳು ಹೇಳಿರಬಾರ್ದು? ಏನಪ್ಪ ಸತ್ಯ 6 ಲಕ್ಷ ಕೇಳ್ಬೇಕು ನಾನು. ಮತ್ತೆ ಈಗ ಸಾಕ್ಷಿ ತಂದಿನಿ, ನಿಂಗೆಲ್ಲ ಸಾಕ್ಷಿ ಕೇಳಿ ಹೌದಪ್ಪ ನೀನ್ 6 ಲಕ್ಷ ಹೇಳಿದಲ್ಲ, ಯಾರಿಗ್ ಕೊಟ್ಟಿದ್ದಿ ಯಾರಿಗೆಲ್ಲ ಅಂತ ಏನಲ್ಲ ಒಂದು ಮಾತನಾಡಿ ನಿನ್ ಕಣ್ಣೆದ್ರಿಗೆ ಸಾಕ್ಷಿ ಇಲ್ಲಿ ನಿನ್ ಏನ್ ಸಾಕ್ತದ ಸಂಸಾರ ಹೊತ್ತು ಮಾಡಿದ್ರೆ ಹತ್ತಿದ್ದಪ್ಪ. ಮತ್ತೆ 10 ವರ್ಷ ಹೋದ ಮೆಣಸಿಗೆ ಲಾಸ್ ಆಯ್ತಾದ್ರೆ ಯಾವ ತುಂಬಾ ಕಟ್ಟಿದ್ರಲ್ಲೇ ನಾನೇನು ಹೊಲ ಮಾಡಂತ ಹೇಳಿದ್ದೆ. ಅವೆಲ್ಲ ಏನ್ ಹೇಳ್ತೀನಿ ನೀನು ಹೊಲ ಮಾಡಂತ ಹೇಳಿದ್ದೆ. ಈಗ ಮಾತಾಡ್ತಾ ಏ ಗೌಡನ ರಮಣ 4 ಲಕ್ಷ ರೂಪಾಯಿ ಇಷ್ಟು ಕೊಟ್ಟಿನಿ, ಬಡ್ಡಿ ಗಂಟು ಕಟ್ಟಬೇಕು ಇವತ್ತು. ಜಾಸ್ತಿ ಆಗ್ಯದ ಮರ 4 ಲಕ್ಷ ಜಾಸ್ತಿ ಕೊಟ್ಟತನೇ ಎದುರಿಗಾನ ನಾನು ಇಸ್ಕೊತೀನಪ್ಪ ಅಂತ ಹೇಳ್ತಾನ. ಮತ್ತೆ ಅಂದ್ರ ಸುಳ್ಳು ಹೇಳ್ತಾನೆ ಅಂತೀನಿ ನೋಡು, ಅದಕ್ಕೆ ನಾನು ನೀನು ಸುಳ್ಳು ಹೇಳ್ತಂತೀನಿ. ಈಗ ನೀನೇನು ಮಾಡ್ತೀನಿ? ನೀನು 6 ಲಕ್ಷ ಐತೇನೆ ಲೆಕ್ಕ ಹಚ್ಕೊಂಡಿದ್ದೆ ಇಂತಿಂತವ್ನಿಗೆ ಕೊಡ್ತೀನಿ ನಾನು ಬಾಜಂತ ಸಂಸಾರ ಮಾಡಿ ಸಾಲ ಆಗಿಲ್ಲ ಯಾರಿಗ ತಲೆ 6 ಲಕ್ಷ ಹೇಳ್ತಲ್ಲ 6 ಲಕ್ಷ ನೀನು ಹೇಳ್ತೀನಿ, ಅಂದು ಜಾಸ್ತಿ ಆಗ್ಯದಪ್ಪ ಕೊಟ್ಟತೀನಿ 4 ಲಕ್ಷ ಇಸ್ಕೊಟ್ಟನ ಆಪರೇಷನ್ ಹೆಂಗನ ಮಾಡಿ ಸ್ವಲ್ಪ ಏನ ಮಾಡಿ ಸಂಧಾನ ಮಾಡಪ್ಪ. ಇದೇನು ಮತ್ತೆ ನಾನು ಸುಳ್ಳು ಹೇಳ್ತಾನಪ್ಪ. ಈಗ ನೀವು ಗುದ್ದಾಡಕ್ ಹೋಗ್ಬಿಡ್ರಪ್ಪ, ಶಿವಪುತ್ರಪ್ಪ ಕೊಟ್ಟು ಕಡಕ್ ಆಗ್ಬಿಡ್ರಿ ಆಯ್ತಾ? ಯಜಮಾನ್ ಹೇಳಿನಲ್ಲ ಬಗೆಹರಿಸ್ಬಿಡ್ರಿ, ಅದಕ್ಕೆ ಏನಾದ ಬಗೆಹರಿಸ್ಬಿಡ್ರಿ. ಯಜಮಾನ ಹೇಳ ನೋಡಪ್ಪ ಹಾಳಾಗಿ ಸದ್ದು ಕಲ್ತವ್ರಿ. ನೀನ್ ಅವೆಲ್ಲ ದುಸ್ರ ಮಾತಾಡ್ಬೇಡ, ಹಾಳಾಗಪ್ಪ. ಮತ್ತೆ ಕೊಟ್ಟತನ ಇಲ್ಲ ಶಿವಪುತ್ರ ಮಾತಾಡ್ತಿದ್ ಮತ್ತೆ ಒಟ್ಟತ್ತ ಹಾಳಾಗಿ ಹೋಗ್ಲ ಅಂದ್ರೆ ಮತ್ತೆ ಇಸ್ಕೊಟ್ಟು ತಪ್ಪು ನಾವು. ನಾನು ನಿನಗೆ ಏನಾಗಿಲ್ಲಪ್ಪ, ನೀನು ಮುಂದೆ ಕೇಳಿ ಮತ್ತೆ ಏನ್ ಅರ್ಥ ಹಾಳಾಗಲ್ಲ ಬಾಳಾಗಲ್ಲ ಹುಡುಗಂತೆ ನೀನ್ ಅವೆಲ್ಲ ಮಾತಾಡ್ತಾವ. ಈಗ ಕೊಟ್ಟಿನಾಗ ಹಂಚ್ಬಿಡಪ್ಪ ಅಂದ್ರೆ ಏನ್ ನೋಟ ದೇವ್ರು ಶಾಪ ಕೊಟ್ಟ ಆಯ್ತಪ್ಪ ನಡೆಯಪ್ಪ ನಡೆ ಕಡೆ ನಡ್ರಿ ಹಾಳಾಗಲ್ಲ ಹಾಳಾಗಲಿ. ಸುಪುತ್ರಣ್ಣ ನಿಮ್ ತಮ್ಮ ಮನೆ ಮೋಸ ಮಾಡಿ ಒಯ್ದಲ್ಲ 6 ಲಕ್ಷ ರೊಕ್ಕ ನೋಡು ಹಾಸ್ಪಿಟ್ಲಾಗ ಬಿದ್ದಾವ ನೋಡು. ಆಕ್ಸಿಡೆಂಟ್ ಆಗಿ ಗೌಡ ಆತ ಇಬ್ರು ಕಲ್ತು ಒಳ್ಳೇದು ಬಾಳ ಡೌಟ್ ಅಂತ ಹೇಳ ಡಾಕ್ಟರ್. ಎಲ್ಲಿಪ್ಪ ಯಾವ್ದೋಗನಪ್ಪ ಇಷ್ಟು ಮೋಸ ಮಾಡಿದ್ರು ಇನ್ನಾರು ಬರೋವಂತ ತಮ್ಮ ತಮ್ಮ ಅಂತಿದ್ದೆ ಬೆನ್ನಿಂದ ಬಂದ ನಾನು ದವಾಖಾನೆ ಎಲ್ಲಿಯಪ್ಪ ನನಗೆ ಅಡ್ರೆಸ್ ಹೇಳು. ರೈತರ ರಿಮ್ಸ್ ಅಣ್ಣ ಒಳ್ಳೇದು ಕೆಟ್ಟದು ಅಳತಿ ಮಾಡಕ ಮ್ಯಾಗ ದೇವ್ರ ಕುಂತಾನ. ಯಾರು ಮನುಷ್ಯರು ಎಷ್ಟು ಮಾಡಿದ್ರೆ ಏನು ತಮ್ಮನ್ ಕರ್ಕೊಳಕ್ ಜಗ್ಗಿ ಇದ್ ಬಾ, ನಾನೇ ಕರ್ಕೊಂಡ್ ಹೋಗ್ತೀನಿ ಬಾ ಹೋಗೋಣ.